ಹಾಯ್, ಇದು ಮಿನಿ ಲಾಗ್ ಆಗಿರ್ತದೆ. ಸೊ ಇಲ್ಲಿ ನಾನು ಫಸ್ಟ್ ಟೈಮ್ ಹಲಸಿನ ಹಣ್ಣನ್ನು ಕಟ್ ಮಾಡ್ಲಿಕ್ಕೆ ಹೋಗ್ಲಿಕ್ಕತ್ತೀನಿ. ಹಲಸಿನ ಹಣ್ಣಿನ ದೊಡ್ಡ ದೊಡ್ಡ ಕತೀನಿ ಅದನ್ನು ಇದ್ರೊಳಗೆ ಶೇರ್ ಮಾಡ್ಲಿಕ್ಕತ್ತೀನಿ. ಸೊ ನಮಗೆ ಸಿಗ್ತದ ಇಲ್ಲ ಅನ್ನುವಂಗೆ ನಾ ಏನು ಮಾಡಿಬಿಟ್ಟೆ, ದೊಡ್ಡ ದೊಡ್ಡ ಹಲಸಿನ ಹಣ್ಣು ಹರ್ಕೊಂಬಂದು. ಎಲ್ಲಿ ಹರ್ಕೊಂಬಂದೆ ಅಂತ ಹೇಳ್ತೀರಿ, ನಮ್ಮ ಮನೆ ಬಾಜುಕು ಒಂದು ಹಲಸಿನ ಹಣ್ಣಿನ ಗಿಡ ಇತ್ತು. ಆದರೂ ಅಲ್ಲಿ ಸಣ್ಣ ಸಣ್ಣ ಅದಾವ ಅಂತಂದು ಈ ಲೈನ್ ಬಿಟ್ಟು ಮುಂದಿನ ಲೈನಿಗೆ ಹೋಗ್ಕೇಶಂದು ಅಲ್ಲಿ ದೊಡ್ಡ ದೊಡ್ಡ ಗಿಡ, ದೊಡ್ಡ ದೊಡ್ಡ ಹಲಸಿನ ಹಣ್ಣು ಅದಾವ ಅಂತಂದು ನನಗೆ ಸಿಗ್ತದೋ ಇಲ್ಲೋ ಅಂದ್ಕೊಂಡು ಏನು ಮಾಡಿಬಿಟ್ಟೆ, ನಾ ಹೋಗಿ ಕುಡುಗೋಲು ತೊಗೊಂಡು ಹೋಗಿದ್ದೆ. ಕೆಳಗೆ ಒಂದು ಕಟ್ ಮಾಡಿದೆ ಮತ್ತು ಅದು ಮ್ಯಾಗಿದ್ದು ಭಾಳ ದೊಡ್ಡ ದೊಡ್ಡ. ಹಾಗಾಗಿ ವಾಚ್ಮನ್ ಅಂಕಲ್ ಕರ್ಕೊಂಡು ಕೇಶನ್ ದೊಡ್ಡ ದೊಡ್ಡದು ಒಂದು ದೊಡ್ಡ ಬಡ್ಗೆ ತೊಗೊಂಡು ಕೇಶನ್ ಹೋಗಿ 4 ಕಾಯಿ ಕೀಳಿಸ್ಕೊಂಡ್ವಿ. ಮನೆ ಬಾಜುದವ್ರಿಗೆ 2, ನಮಗೆ 2 ಕಾಯಿ ಅಂತ. ನಾನು ದೊಡ್ಡ ಕಾಯಿ ನಮಗೆ ಇರಲಿ ಅಂತಂದು ನಾ ಏನು ಮಾಡಿದೆ, ಭಾಳ ಎಕ್ಸೈಟ್ ಆಗಿಬಿಟ್ಟಿದ್ದೆ. ನಾ ಹಲಸಿನ ಹಣ್ಣು ತಿನ್ನಬೇಕು, ಹಲಸಿನ ಹಣ್ಣು ಕಟ್ ಮಾಡ್ಬೇಕಂತ ಭಾಳ ಎಕ್ಸೈಟ್ಮೆಂಟ್ ಒಳಗೆ ಹೋದೆ. ಆಯಿತು, ತೊಗೊಂಡು ಕೇಶನ್ ಬಂದೆವು. ಆನಂದನು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಆಯ್ತಂದು ತೊಗೊಂಡು ಕೇಶನ್ ಬಂದು ಇಲ್ಲಿ ಮೊದಲು ಪಟ ಕಟ್ ಮಾಡಿ ತಿಂದ್ರೆ ಆಯ್ತಂತ ನಾ ಏನು ಮಾಡೀನಿ, ಗ್ಲೌಸ್ ಹಾಕ್ಕೊಂಡು ಎಣ್ಣೆ ಹಚ್ಕೊಂಡು ಇಲ್ಲಿ ನೋಡ್ರಿ ಭಾಳ ಅಂದ್ರೆ ಭಾಳ ಸರ್ಕಸ್ ಮಾಡ್ಲಿಕ್ಕತ್ತಿದೆ. ಮತ್ತು ಟಿಪ್ಸ್ ಕೊಡ್ಬೇಕಲ್ಲ, ಒಬ್ಬರು ಸಜೆಷನ್ ಕೊಡೋರು ಇರ್ತಾರಲ್ಲ ನಮ್ಮ ಮನೆಯವ್ರು, ಅಂದ್ರೆ ಆನಂದವ್ರು ಭಾಳ ಸಜೆಷನ್ ಕೊಡ್ಲಿಕ್ಕತ್ತಿದ್ರು. ಹಂಗೆ ಕಟ್ ಮಾಡು, ಹಿಂಗೆ ಕಟ್ ಮಾಡು, ಈ ಕಡೆ ಹೊಳಸು, ಹಿಂಗೆ ಮಾಡು, ಎಲ್ಲ ಸಜೆಷನ್ ಕೊಡಕತ್ತಿದ್ರು, ಹೇಳಲಿಕ್ಕತ್ತಿದ್ರು. ಹಾಗೆ ಅವ್ರೇನು ಬಿಟ್ಟು ಚೇರ್ ಬಿಟ್ಟು ಕಿಶನ್ ಬಂದು ಇಟ್ಟೂ ಸರಿದಾಡಂಗೆ ಒಂದು ಹೆಲ್ಪ್ ಮಾಡಲಿಲ್ಲ. ಹೇಳಿಕತ್ತಿದ್ರು, ಹಿಂಗೆ ಮಾಡಪ್ಪು, ಹಿಂಗೆ ಸರ್ಸ್ಕೊ, ಹಂಗೆ ಸರ್ಸ್ಕೊ. ಅದು ಮೊದಲೇ ಜಿಗುಟಿರ್ತದೆ. ಆ ಹಲಸಿನ ಹಣ್ಣು ಈಸಿ, ಅದು ಕಟ್ ಮಾಡೋಷ್ಟು ಭಾಳ ಅಂದ್ರೆ ಭಾಳ ಕೆಟ್ಟ ಡಿಫಿಕಲ್ಟಿ ಅದ. ಯಾಕಂದ್ರೆ ಭಾಳ ಕ್ರಸ್ಟ್ ದಪ್ಪ ಇರ್ತದೆ, ಮೊದಲೇ ಸ್ವಲ್ಪ ಚುಚ್ಚುವಂಗೆ ಇರ್ತದೆ. ಅದೇನು ಎಷ್ಟು ಮಾಡಿದ್ರು ಹಿಂಗೆ ಮಾಡಿದ್ರು ಹರಿಲಿಕ್ಕತ್ತಿರ್ಲಿಲ್ಲ, ಏನೂ ಆಗ್ಲಿಕ್ಕತ್ತಿರ್ಲಿಲ್ಲ. ಈ ಮನೆ ಬಾಜುಗೊಬ್ರು ಏನು ಅವ್ರಿಗೆ 1-2 ಕಾಯಿ ಕೊಟ್ಟಿನಿ ಅಂತ ಹೇಳಿದ್ನಲ್ಲ, ಅವರು ಸಿರ್ಸಿಯವ್ರಾಗಿರೋದ್ರಿಂದ ಅವ್ರು ಬಂದು ಹೇಳಿದ್ರು. ಅವ್ರು ಹೋಗಿ 2 ಕಾಯಿ ಕೊಟ್ಟಿದ್ದೆ. ಅವ್ರು ಬಂದು ಕೇಶಂತ ಹೇಳಿದ್ರು, ಇಷ್ಟು ಕಷ್ಟಪಡತ್ತಿದ್ದೆ, ಮೇ ಬಿ ಇನ್ನೊಂದು 5 ನಿಮಿಷನೇ ತಿತ್ತೀನೇನೋ ಅನ್ನೋಂಗಾಗಿತ್ತು. ಅವ್ರು ಬಂದು ಕೇಶಂತ ಹೇಳ್ಬಿಟ್ರು, ಇದು ಸ್ಮೆಲ್ ಆಗಿತ್ತೇನೋ, ಸ್ಮೆಲ್ ಬರತ್ತದ ಅನ್ನೋದು ಕೇಳಿದ್ರು. ಯಾಕಂದ್ರೆ ಹಣ್ಣು ಆಗಿದ್ರೆ ಹಲಸಿನ ಹಣ್ಣಿನ ಸ್ಮೆಲ್ ಬರ್ತದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಅವ್ರು ಸಿರ್ಸಿಯವ್ರಾಗಿರೋದ್ರಿಂದ ಅವ್ರು ಮಲ್ನಾಡು ಆ ಕಡೆ ಸೈಡ್ ಇರೋದ್ರಿಂದ ಅವ್ರಿಗೆ ಆ ಐಡಿಯಾಸ್ ಇರ್ತದೆ. ಅವ್ರು ಬಂದು ಹೇಳಿದ್ರು, ಸ್ಮೆಲ್ ಆಗಿಲ್ಲ ಅಂತ ಅಂದಮೇಲೆ ಅವ್ರು ಹೇಳಿದ್ರು, ಇದು ಇನ್ನೂ ಅನ್ರೈಪ್ ಅದ, ಕಾಯಿ ಅದ, ಇದನ್ನಿಟ್ಟು ಬಿಡ್ರಿ ಅಂತ ಹೇಳಿಬಿಟ್ರು. ಅಯ್ಯೋ, ನಾ ಸದ್ಯ ತಿತ್ತಿನಲ್ಲ ಅನ್ಕೊಂಡ್ಬಿಟ್ಟಿದ್ದೆ, ಬಟ್ ಆಗಲಿಲ್ಲ. ಹಾಗಾಗಿ ನಾ ಏನು ಮಾಡಿಬಿಟ್ಟು, ಪೇಪರ್ ಸುತ್ತ ಡೈನಿಂಗ್ ಟೇಬಲ್ ಕೆಳಗೆ ಇಟ್ಟಿದ್ವಿ. ಅದನ್ನು ಊರಿಗೆ ಬರೋಕೆ ತಿನ್ಬೇಕು ಅಂದ್ಕೊಂಡ್ವಿ. ಅದನ್ನು ಕಾರ್ನಾಗ ಹಾಕೊಂಡು ಬಂದು ಕೇಶನ್ ಹೊಸಳ್ಳಿ ಒಳಗೆ ಇಟ್ಟು ಕೇಶನ್ ಕಲಬುರ್ಗಿ ಬಂದುಬಿಟ್ವಿ. ಕಲಬುರ್ಗಿ ಬಂದಮೇಲೆ ಅನ್ನಿಸ್ತು, ಸೊ ಎಟ್ಲೀಸ್ಟ್ ಅದನ್ನು ಹಲಸಿನ ಹಣ್ಣಾರ ಹಾಕೊಂಬರ್ಬೇಕಾಗಿತ್ತು, ಎಟ್ಲೀಸ್ಟ್ ಚಿಪ್ಸರ ಮಾಡ್ತಿದ್ವಲ್ಲ ಅಂತ ಅನ್ನಿಸ್ತು. ಇದಾಗಿತ್ತು ಇದು ಹಲಸಿನ ಹಣ್ಣಿನ ಕತೆ. ಯಾಕಂದ್ರೆ ಅಲ್ಲಿ ಬಿಟ್ಟು ಬಂದಮೇಲೆ ಇಲ್ಲಿ ಅನ್ನಿಸ್ಲಿಕ್ಕತ್ತಿತ್ತು, ತೊಗೊಂಬರ್ಬೇಕಾಗಿತ್ತು ಅಂತಂದು. ಸೊ ಏನು ಮಾಡೋಕ್ಕಾಗಲ್ಲ, ಬಿಟ್ಟು ಬಂದೀನಿ. ಇದು ನನ್ನ ಕಂಪ್ಲೀಟ್ ಹಲಸಿನ ಹಣ್ಣಿನ ಕತೆ. ತಿನ್ನೋಕ್ಕೂ ಆಗಲಿಲ್ಲ, ಆದರೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಯಿತು. ಈ ರೀತಿ ಕಟ್ ಮಾಡಬೇಕು, ಈ ರೀತಿ ಇರ್ತದಂತ. ಐ ಹ್ಯಾವ್ ಗಾಟ್ ಅ ನಾಲೆಜ್ ಅಬೌಟ್ ದ ಜಗ್ ಫ್ರೂಟ್ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ನನ್ನ ಮಿನಿ ಲಾಗ್. ಸೊ ಮತ್ತು ನೆಕ್ಸ್ಟ್ ಮಿನಿ ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.